ಇವತ್ತು ಭಾನುವಾರ ಮನೇಲಿದ್ದಿದ್ದ ಕಾರಣ ಅವರೆಲ್ಲ ಬೇರೆ ಕಡೆ ಹೋಗ್ಬಿಟ್ಟು ನನ್ನನ್ನು ಜಮೀನು ಕೆಲಸಕ್ಕೆ ಹಾಕ್ಬಿಟ್ರು. ಅಂದರೆ ನಾನೇನು ಕೆಲಸ ಮಾಡಲ್ಲ, ಕೆಲಸ ಮಾಡೋರನ್ನ ನೋಡ್ಕೊ ಅಂತ ಹೇಳಿ ಮೆಣಸಿನ ಗಿಡದಲ್ಲಿ ಕಳೆ ಮತ್ತು ಗೊಬ್ಬರ ಹಾಕ್ತಾಯಿದ್ರು. ಹಂಗಾಗಿ ನೋಡ್ಕೊಳಕ್ಕೆ ಅಂತ ಬಂದಿದ್ವಿ. ಇವತ್ತಂತೂ ನನಗೆ ಅಲ್ಲಿಗೂ ಇಲ್ಲಿಗೂ ತಿರುಗದೆ ಆಯಿತು. ಮನೆಯಿಂದ ತೋಟಕ್ಕೆ, ತೋಟದಿಂದ ಮನೆಗೆ. ಅಲ್ಲಿಂದ ಬರ್ಬೇಕಾದ್ರೆ ಬಾಳೆ ಗಿಡದಲ್ಲಿ ಬಾಳೆಕಾಯಿ ಬಿಟ್ಟಿದ್ದು. ಇದು ಯಾವ ಬಾಳೆಕಾಯಿ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ನೋಡೋಣ ಎಷ್ಟು ಜನ ಗೊತ್ತು ಅಂತ. ಒಂದ್ಸತಿ ಗೊಬ್ಬರ ಮಾಡಿ ಖಾಲಿಯಾಗಿ ಮತ್ತೆ ಗೊಬ್ಬರ ಮಾಡೋಕ್ಕೆ ಕಸಗಳನ್ನೆಲ್ಲ ಹಾಕ್ತಿದ್ದೀವಿ, ರೀಫಿಲ್ ಮಾಡ್ತಿದ್ದೀವಿ ಮತ್ತೆ ಗೊಬ್ಬರ ಮಾಡ್ಕೊಳ್ಳೋಕ್ಕೆ. ಹೆಂಗೂ ಭಾನುವಾರ ನಮ್ಮ ಮಾವನ ಮಕ್ಕಳು ಮನೆಗೆ ಬಂದಿದ್ದೆ, ಅವ್ರ ಜೊತೆ ತಿನ್ಕೊಂಡು ಕುಣ್ಕೊಂಡು ಅಡುಗೆ ಮಾಡ್ಕೊಂಡು ಇದ್ದಿದ್ದೆ ಟೈಮ್ ಸ್ಪೆಂಡ್ ಮಾಡಿಕೊಂಡು. ಮತ್ತೆಂತೂ ಯಾವ ಕಡೆಯಿಂದ ಮಳೆ ಬಂತು ಅಂತಲೇ ಗೊತ್ತಾಗಲಿಲ್ಲ. ಫುಲ್ಲು ಮಳೆ ಗಾಳಿ, ಫುಲ್ಲು ಕಿತ್ಕೋಗೋಷ್ಟು ಮಳೆ ಬಂದುಬಿಟ್ಟಿತ್ತು. ನಮ್ಮೂರಲ್ಲಿ ಪಕ್ಕ ಇನ್ನೆರಡು ದಿನ ಕರೆಂಟ್ ಬರೋಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನಂತೂ. ನಿನ್ನೆ ಬಂದಿದ್ದ ಮಳೆಗೆ ಇವತ್ತು ಬೆಳಗ್ಗೆ ಸಂಜೆ ಎಲ್ಲ ಕರೆಂಟ್ ಇರಲಿಲ್ಲ. ಕರೆಂಟ್ ಬಂತು ಮತ್ತೋಗೇ ಬಿಡ್ತು ಅರ್ಧ ಗಂಟೆಗೆ. ನಮ್ಮ ಹಳ್ಳಿಗಳಲ್ಲಂತೂ ಇದೇ ಥರ ಪ್ರಾಬ್ಲಮ್ಮು. ನಮ್ಮೂರಲ್ಲಿ, ಬೇರೆ ಊರಲ್ಲಿ ಗೊತ್ತಿಲ್ಲ. ಒಂದು ವಿಡಿಯೋದಲ್ಲಿ ಸಿಗೋಣ.